ರಿಪಬ್ಲಿಕ್ ಕನ್ನಡ. ಅಸಲಿಗೆ ಅನನ್ಯ ಭಟ್ ಅಸ್ತಿತ್ವ ನಿಜವಾ? ಅನನ್ಯ ಭಟ್ ಅನ್ನೋ ಕ್ಯಾರೆಕ್ಟರ್ ಧರ್ಮಸ್ಥಳದ ನೇತ್ರಾವತಿಯ ಸ್ನಾನಘಟ್ಟದಲ್ಲಿ ಮಿಸ್ ಆಗಿದ್ಲು ಅಂತೇಳಿ ಅವರ ತಾಯಿ ಅಂತೇಳಿ ಹೇಳ್ಕೊಂಡು ಬಂದಂತ ಸುಜಾತ ಭಟ್ ಮಾಡಿರುವಂತ ಆರೋಪ ನಿಜವಾ? ಅನನ್ಯ ಭಟ್ ಅನ್ನೋ ಹೆಸರಿನ ಯುವತಿ ಕಾಣೆಯಾಗಿದ್ದು ನಿಜವಾ? ಸುಜಾತ ಭಟ್ ಹೆಣೆದ ಕಥೆಯ ರಹಸ್ಯ ಈಗ ರಿವೀಲ್ ಆಗಿದೆ. ಅನನ್ಯ ಫೋಟೋ ಮರ್ಮವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ. ಎಕ್ಸ್ಕ್ಲೂಸಿವ್ಗಳ ಹೆಡ್ ಕ್ವಾರ್ಟರ್ಸ್ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಧರ್ಮಸ್ಥಳದ ಈ ಬುರುಡೆ ಪ್ರಕರಣದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ನಾವು ಗ್ರೌಂಡ್ನಿಂದ ನಿಮಗೆ ಸಂಪೂರ್ಣ ಅಲ್ಲಿನ ಚಿತ್ರಣವನ್ನ ತೆರೆದಿಡ್ತಾ ಇದ್ವಿ. ಅದರ ಜೊತೆಗೆ ಕೆಲವು ತಪ್ಪು ದಾರಿಗೆ ಎಳೆದಂತಹ ಮಾಹಿತಿಗಳನ್ನು ಕೂಡ ಅಸಲಿ ಚಿತ್ರಣವನ್ನ ನಾವು ತೆರೆದಿಟ್ಟಿದ್ವಿ. ಮೊನ್ನೆ ಸುಜಾತ ಭಟ್ ತಮ್ಮ ವಕೀಲರ ಜೊತೆಗೆ ಮಾತಾಡುವಾಗ ನೋಡಿ ನನ್ನ ಮಗಳೇ ಇಲ್ಲ ಅಂತ ಹೇಳ್ತಾ ಇದ್ದೀರಿ, ನಾನು ನನ್ನ ಮಗಳ ಫೋಟೋವನ್ನು ಬೇಕಾದ್ರೆ ತೋರಿಸ್ತೀನಿ ಅಂತೇಳಿ ಈ ಫೋಟೋವನ್ನ ತೋರಿಸಿದ್ರು. ಆಗ ಎಲ್ಲ ಅಂದ್ಕೊಂಡಿದ್ರು ಇರಬಹುದೇನೋ, ಆ ರೀತಿ ಸುಮ್ಮನೆ ಹೇಳಿಲ್ಲ ಅವರು ಅಂತ ಹೇಳ್ತಾ ಇದ್ರು. ಆದರೆ ಈಗ ನಾವು ಈ ಫೋಟೋದ ಹಿಂದೆ ಬಿದ್ವಿ, ನಾವಿದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಅಥವಾ ಇದರ ಜಾಡು ಹಿಡಿದು ಹೊರಟಾಗ ಗೊತ್ತಾಗಿದ್ದು ಸುಜಾತ ಭಟ್ ತೋರಿಸಿದ ಈ ಫೋಟೋ ಅನನ್ಯ ಭಟ್ ಅಲ್ಲ. ಅನನ್ಯ ಭಟ್ ಅನ್ನೋದು ಕೇವಲ ಒಂದು ಕಾಲ್ಪನಿಕ ಅನ್ನುವ ವಿಚಾರ ಈಗ ಬಯಲಾಗಿದೆ. ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಇದನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಯಾವಾಗ ಸುಜಾತ ಭಟ್ ತನ್ನ ಮಗಳು ಕಾಣೆಯಾಗಿದ್ದಾಳೆ, ಅದು ಧರ್ಮಸ್ಥಳದ ನೇತ್ರಾವತಿಯ ಸ್ನಾನಘಟ್ಟದಲ್ಲಿ ಅಂತೇಳಿ ಹೇಳಿದ್ರು, ಎಲ್ಲರಿಗೂ ಕೂಡ ಒಂದು ಸಿಂಪತಿಯನ್ನ ಅವರು ಗಿಟ್ಟಿಸ್ಕೊಂಡಿದ್ರು, ಎಲ್ಲರಿಂದ ಅನುಕಂಪವನ್ನ ಗಿಟ್ಟಿಸ್ಕೊಂಡಿದ್ರು. ಪಾಪ ಆ ಮಹಾತಾಯಿ ತನ್ನ ಮಗಳು ಕಾಣೆಯಾಗಿದ್ದಾಳೆ, ನ್ಯಾಯಕ್ಕಾಗಿ ಇವತ್ತು SIT ಮುಂದೆ ಬಂದಿದ್ದಾರೆ ಅಂತೇಳಿ ಹೇಳಿದ್ರು. ಆದರೆ ಕಾಲಾನಂತರ ಗೊತ್ತಾಗಿತ್ತು ಸುಜಾತ ಭಟ್ ಅವರಿಗೆ ಮಕ್ಕಳೇ ಇರಲಿಲ್ಲ ಅನ್ನೋ ವಿಚಾರ ಬಯಲಾಗಿತ್ತು. ಮುಂದುವರೆದು ಆಕೆ ಹೇಳದಂಥದ್ದು, ನೋಡಿ ನನಗೆ ಮಕ್ಕಳಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ, ಆ ಫೋಟೋವನ್ನು ನಾನು ತೋರಿಸ್ತೀನಿ, ಮಣಿಪಾಲ್ KMC ಯಲ್ಲಿ ಮೆಡಿಕಲ್ ಓದ್ತಾ ಇದ್ಲು ಅಂತೇಳಿ ಎಲ್ಲ ಹೇಳಿದ್ಲು ನೋಡಿ. ಆದರೆ ಈಗ ಅಸಲಿ ಚಿತ್ರಣ ನೋಡಿ, ತಾನು ಕೆಲಸ ಮಾಡ್ತಾ ಇದ್ದ ಕೇರ್ ಟೇಕರ್ ಮನೆಯ ಸೊಸೆಯ ಫೋಟೋವನ್ನ ಸುಜಾತ ಭಟ್ ಬಿಟ್ರ. ಕೇರ್ ಟೇಕರ್ ಮನೆಯ ಸೊಸೆಯನ್ನೇ ಅನನ್ಯ ಭಟ್ ಅಂತ ಹೇಳಿ ತೋರಿಸಿದ್ರ ಸುಜಾತ ಭಟ್. 2005ರಿಂದ ಬನಶಂಕರಿಯ ರಂಗಪ್ರಸಾದ್ ಅನ್ನೋರ ಮನೆಯಲ್ಲಿ ಕೇರ್ ಟೇಕರ್ ಆಗಿ ಕೆಲಸ ಮಾಡ್ತಾ ಇದ್ರು ಸುಜಾತ. 20 ವರ್ಷ ರಂಗಪ್ರಸಾದ್ ಅವರ ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ರು ಸುಜಾತ ಭಟ್. ರಂಗಪ್ರಸಾದ್ ಸೊಸೆ ವಸಂತ ಜೊತೆ ಸುಜಾತ ಭಟ್ ಅನ್ಯೋನ್ಯತೆಯನ್ನು ಗಳಿಸ್ತಾರೆ. 2003-2004 ನಡುವೆ ಅನಾರೋಗ್ಯದಿಂದ ವಸಂತ ಅವರು ಮೃತಪಡ್ತಾರೆ. ನೋಡಿ, ಸುಜಾತ ಭಟ್ ಬಿಟ್ಟಿರುವಂತ ಫೋಟೋ ಇದೆಯಲ್ಲ, ಸುಜಾತ ಭಟ್ ಹರಿಬಿಟ್ಟಿರುವಂತ ಈ ಫೋಟೋ ಮತ್ತೆ ವಸಂತ ಅವರ ಫೋಟೋ ಎರಡಕ್ಕೂ ಎಷ್ಟು ಸಾಮ್ಯತೆ ಇದೆ ನೋಡಿ. ಇದೇ ಫೋಟೋವನ್ನ ಆಲ್ಟರ್ ಮಾಡಿ ಬಿಟ್ಟಿರೋದು ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸುಜಾತ ಭಟ್ ಅನ್ಯೋನ್ಯತೆಯನ್ನ ವಸಂತ ಜೊತೆಯಲ್ಲಿ ಸುಜಾತ ಭಟ್ ಅನ್ಯೋನ್ಯತೆಯನ್ನು ಗಳಿಸ್ತಾರೆ. 2003-2004 ನಡುವೆ ಅನಾರೋಗ್ಯದಿಂದ ವಸಂತ ಮೃತಪಡ್ತಾರೆ. 2025 ತನಕ ರಂಗಪ್ರಸಾದ್ ಮನೆಯಲ್ಲಿ ಕೆಲಸಕ್ಕಿದ್ದ ಸುಜಾತ ಆಲ್ಬಮ್ನಲ್ಲಿ ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ಇದು ಅನನ್ಯ ಭಟ್ ಸುಜಾತ ಭಟ್ ಅವರು ತನ್ನ ಮಗಳು ಅಂತೇಳಿ ಹೇಳಿ ಹರಿಬಿಟ್ಟಂತಹ ಫೋಟೋ ಇದೇನೆ. ಅನನ್ಯ ಭಟ್ ಅವರ ಫೋಟೋವನ್ನ ತಾವು ಗಮನಿಸ್ತಾ ಇದ್ದೀರಲ್ಲ, ತನ್ನ ಮಗಳು ಅಂತೇಳಿ ಸುಜಾತ ಭಟ್ ಇದೇ ಫೋಟೋವನ್ನ ಹರಿಬಿಟ್ಟಿದ್ರು. ಇದೇ ಫೋಟೋ ನೋಡಿ, ನೀವು ಗಮನಿಸ್ತಾ ಇದ್ರಲ್ಲ, ಎಕ್ಸಾಕ್ಟ್ ಆಗಿ ಇದೇ ಫೋಟೋವನ್ನ ನನ್ನ ಮಗಳು ಕಾಣೆಯಾಗಿದ್ದಾಳೆ, ಅದು ಧರ್ಮಸ್ಥಳದ ನೇತ್ರಾವತಿಯ ಸ್ನಾನಘಟ್ಟದಲ್ಲಿ ಅಂತೇಳಿ ಹೇಳುವಂತ ಫೋಟೋ ಇದೇನೆ. ಆ ಕಣ್ಣು ನೋಡಿ, ಈ ಕಣ್ಣು ನೋಡಿ, ಇದು ಮೃತಪಟ್ಟ ವಸಂತ ಅವರ ಫೋಟೋ. ಇದು ವಸಂತ ಮತ್ತೆ ಸುಜಾತ ಭಟ್ ಅವರು ತೋರಿಸಿದಂತ ತನ್ನ ಮಗಳು ಅಂತೇಳಿ ಹೇಳಿದಂತ ಅನನ್ಯ ಭಟ್ ಅವರ ಫೋಟೋ. ಇದು ತಾನು 20 ವರ್ಷ ಕೆಲಸ ಮಾಡಿದಂಥ ಕೇರ್ ಟೇಕರ್ ಆಗಿ ಕೆಲಸ ಮಾಡಿದಂತಹ ಮನೆಯ ಮಾಲಕಿ ವಸಂತ ಅವರ ಫೋಟೋ. ಇದು ಎರಡನ್ನೂ ಕೊಡಿ, ಕಣ್ಣು, ಮೂಗು, ಬಾಯಿ, ಹಲ್ಲು ಎಲ್ಲವೂ ಕೂಡ, ಹಣೆ ಎಲ್ಲವೂ ನೋಡಿ, ಹಣೆ ನೋಡಿ ಸೇಮ್, ಕಣ್ಣು ನೋಡಿ ಸೇಮ್, ಹಲ್ಲು ನೋಡಿ ಸೇಮ್, ಮೂಗು ಕೂಡ ಸೇಮ್. ಇದು ಸುಜಾತ ಭಟ್
ತನ್ನ ಮಗಳು ಅಂತೇಳಿ ಹೇಳಿದಂಥ ಅನನ್ಯ ಭಟ್ ಅಂತೇಳಿ ಹೇಳಿದಂಥ ಫೋಟೋ. ಇದು ಸುಜಾತಾ ಭಟ್ ತಾನು 20 ವರ್ಷಗಳ ಕಾಲ ಬನಶಂಕರಿಯ ರಂಗಪ್ರಸಾದ್ ಅವರ ಮನೆಯಲ್ಲಿ ಕೆಲಸಕ್ಕೆ 20 ವರ್ಷ ಕೇರ್ ಟೇಕರ್ ಆಗಿ ಕೆಲಸಕ್ಕಿದ್ಲು. ವಸಂತ ಅವರ ಮನೆ ಅದು. ಆ ವಸಂತ ಅವರ ಫೋಟೋ ಅದು. ತಲೆ ನೋಡಿ, ಕೂದಲು ನೋಡಿ, ಹಣೆ ನೋಡಿ, ಕಣ್ಣು ನೋಡಿ, ಬಾಯಿ ನೋಡಿ, ಹಲ್ಲು ನೋಡಿ, ಎಲ್ಲವೂ ಸೇಮ್. ಇದರಲ್ಲೇ ಗೊತ್ತಾಗುತ್ತೆ ಸುಜಾತಾ ಭಟ್ ಕತೆ ಕಟ್ಟಿದ್ದು, ಅನನ್ಯ ಭಟ್ ಅನ್ನುವ ಒಂದು ಕ್ಯಾರೆಕ್ಟರ್ನ ಸೃಷ್ಟಿ ಮಾಡಿದ್ದು, ಇದೆಲ್ಲವೂ ಕೂಡ ಒಂದು ಹೈಡ್ರಾಮಾ ಅನ್ನೋದು ಈಗ ತನಿಖೆಯ ವೇಳೆ ಗೊತ್ತಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಇದನ್ನ ಈಗ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ರಿಪಬ್ಲಿಕ್ ಕನ್ನಡ ನೋಡಿ, ಯಾವಾಗ ಸುಳ್ಳು ತಾಂಡವಾಡ್ತಾ ಇತ್ತು ಧರ್ಮಸ್ಥಳದಲ್ಲಿ, ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರದಲ್ಲಿ ಇಂಥದ್ದೆಲ್ಲ ವಿಚಾರಗಳು ಯಾವಾಗ ಬಯಲಾಯಿತು, ಅಥವಾ ಇಂಥದ್ದೆಲ್ಲ ವಿಚಾರಗಳು ಯಾವಾಗ ಚರ್ಚೆ ಆಯಿತು, ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಧರ್ಮಸ್ಥಳದ ಆ ಗ್ರೌಂಡ್ನಲ್ಲಿದ್ದು ನಾವು ಸಂಪೂರ್ಣ ಅಸಲಿ ವಿಚಾರವನ್ನು ಬಯಲು ಮಾಡ್ತಾ ಇದ್ವಿ. ನಮ್ಮ ಇನ್ವೆಸ್ಟಿಗೇಷನ್ನ ಭಾಗವಾಗಿ ನಾವು ತೆರೆದಿಡ್ತಾ ಇರುವಂತ ಈ ಫೋಟೋದ ಅಸಲಿಯತ್ತು ಇದು. ಮೃತ ವಸಂತ ಅವರ ಫೋಟೋವನ್ನ ಸುಜಾತಾ ಭಟ್ ತನ್ನ ಮಗಳು ಅಂತೇಳಿ, ಅನನ್ಯ ಭಟ್ ಅಂತೇಳಿ ಡ್ರಾಮಾ ಮಾಡಿದ್ರು, ಕತೆ ಕಟ್ಟಿದ್ರು. ಅದರ ಅಸಲಿಯತ್ತನ್ನು ನಾವು ತೆರೆದಿಡ್ತಾ ಇದ್ದೀವಿ. ಅದಕ್ಕೆ ನೀವೇ ಸಾಕ್ಷಿ. ಆ ಹಣೆ ನೋಡಿ, ಆ ಹುಬ್ಬು ನೋಡಿ, ಆ ಕಣ್ಣು ನೋಡಿ, ಆ ಮೂಗು ನೋಡಿ, ಆ ಹಲ್ಲು ನೋಡಿ, ಆ ಬಾಯಿ ನೋಡಿ, ಇದು ಅಸಲಿ ಚಿತ್ರಣ. ಏನೇ ಸುಳ್ಳು ಹೇಳಿದ್ರು ಕೂಡ ರಿಪಬ್ಲಿಕ್ ಕನ್ನಡದ ಇನ್ವೆಸ್ಟಿಗೇಷನ್ ಜರ್ನಲಿಸಂನ ಮುಂದೆ ನೀವು ತಪ್ಪಿಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಸುಳ್ಳೇನಿದ್ರು ಸತ್ಯ ಏನು ಅಂತ ಹೇಳಿ ನಾವು ತೋರಿಸ್ತೀವಿ. ರಂಗಪ್ರಸಾದ್ ಪುತ್ರ ಶ್ರೀವತ್ಸ ಅವರ ಪತ್ನಿ ವಸಂತ, ಕೆಲ ವರ್ಷಗಳ ಹಿಂದೆ ವಸಂತ ತೀರ್ಕೊಂಡಿದ್ರು. ಕೆಲ ವರ್ಷಗಳ ಹಿಂದೆ 2002-2003 ಮಧ್ಯದಲ್ಲಿ ಅನಾರೋಗ್ಯದಿಂದ ವಸಂತ ಅವರು ಮೃತಪಟ್ಟಿರ್ತಾರೆ. ವಸಂತ ಫೋಟೋವನ್ನೇ ಅನನ್ಯ ಅಂತೇಳಿ ಈ ಸುಜಾತಾ ಭಟ್ ಬಿಂಬಿಸಿದ್ರು. ಸತ್ತ ಮಹಿಳೆ ಫೋಟೋವನ್ನ ತೋರಿಸಿ ಯಾಮಾರಿಸಿದ್ರ ಸುಜಾತಾ ಭಟ್. 20 ವರ್ಷ ಕೆಲಸ ಮಾಡಿದ್ರು ರಂಗಪ್ರಸಾದ್ ಅವರ ಮನೆಯಲ್ಲಿ ಇದೇ ಸುಜಾತಾ ಭಟ್. ಅದಾದ ನಂತರ ಆ ಮನೆಯ ಮಾಲಕಿ ವಸಂತ ಅವರು ಡೆತ್ ಆದಾಗ ಅವ್ರ ಫೋಟೋವನ್ನೇ ಇವರು ಎಡಿಟ್ ಮಾಡಿ ನನ್ನ ಮಗಳು ಅನನ್ಯ ಧರ್ಮಸ್ಥಳದಲ್ಲಿ ಸತ್ತೋದ್ಲು ಅಂತ ಹೇಳಿ ಕತೆ ಕಟ್ಟಿ ಇಷ್ಟೆಲ್ಲ ಡ್ರಾಮಾ ಮಾಡಿದ್ರ. ಆ ಹೋಲಿಕೆ ನೋಡಿ, ಆ ಸಾಮ್ಯತೆ ನೋಡಿ, ಕಣ್ಣು ಬಾಯಿ ಮೂಗು ಹಣೆ ಎಲ್ಲ ನೋಡಿ ನಿಮಗೆ ಗೊತ್ತಾಗುತ್ತೆ. ಇದು ಅಸಲಿ ಚಿತ್ರಣ, ಇದು ಫ್ಯಾಕ್ಟ್, ಇದು ಟ್ರುತ್. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮುತ್ತು ಈಗ ನೇರ ಸಂಪರ್ಕದಲ್ಲಿ ನ್ಯೂಸ್ ಡೆಸ್ಕ್ನಿಂದ ಕನೆಕ್ಟ್ ಆಗಿದ್ದಾರೆ. ಮುತ್ತು, ಏನೆಲ್ಲ ಸುಳ್ಳು ಹೇಳಿದ್ರು, ಏನೆಲ್ಲ ಹೈಡ್ರಾಮಾ ಮಾಡಿದ್ರು ಅನ್ನೋದನ್ನ ನಾವಿವತ್ತು ವೀಕ್ಷಕರ ಮುಂದೆ, ರಾಜ್ಯದ ಜನರ ಮುಂದೆ ತೆರೆದಿಡ್ತಾ ಇದ್ದೀವಿ. ಮುತ್ತು, ಇನ್ವೆಸ್ಟಿಗೇಷನ್ನ ಭಾಗವಾಗಿ ನಾವಿವತ್ತು ರಿವೀಲ್ ಮಾಡ್ತಾ ಇದ್ದೀವಿ. ಮುತ್ತು, ಓವರ್ ಟು ಯು. ಮುತ್ತು. ರಂಜಿತ್, ಈಗಲೂ ಕೂಡ ನಾವು ಜಸ್ಟಿಸ್ ಫಾರ್ ಅನನ್ಯ ಅಂತಾನೆ ಹೇಳ್ತಾ ಇರೋದು. ಈಗಲೂ ಕೂಡ ನಾವು ಈ ಒಂದು ಸುಜಾತಾ ಭಟ್ ಪರವಾಗಿ ಇದ್ದೀವಿ. ಆದರೆ ಅವರು ಸತ್ಯ ಹೇಳ್ತಾ ಇದ್ರೆ ಅವರ ಪರವಾಗಿ ನಾವು ಈಗಲೂ ಕೂಡ ರಿಪಬ್ಲಿಕ್ ಕನ್ನಡ ತಂಡ ಅವರ ಪರವಾಗಿದೆ. ಆದರೆ ಇದೇ ಒಂದು ಸತ್ಯವನ್ನ ಬೆನ್ನಟ್ಟಿದಂತಹ ಸಂದರ್ಭದಲ್ಲಿ ನಮಗೆ ಸಿಕ್ಕಿರುವಂತಹ ಮತ್ತೊಂದು ಫೋಟೋವೇ ಈ ವಸಂತ ಅವರ ಫೋಟೋ. ಈ ಫೋಟೋ ನಂತರದಲ್ಲೇ ನಮಗೆ ಸಾಕಷ್ಟು ಅನುಮಾನಗಳು ಸೃಷ್ಟಿಯಾಗ್ತಾ ಇದ್ದಾವೆ. ನಿಜಕ್ಕೂ ಕೂಡ ಈ ಸುಜಾತಾ ಭಟ್ ಹೇಳ್ತಿರುವಂತಹ ಅನನ್ಯ ಭಟ್ ಇವರೇನಾ ಅನ್ನೋ ಒಂದು ಅನುಮಾನ ಕೂಡ ಸೃಷ್ಟಿಯಾಗ್ತಾ ಇರುವಂತದ್ದು. ಯಾಕಂದ್ರೆ ಈಗ ಸುಜಾತಾ ಭಟ್ ತಮ್ಮ ಮಗಳು 20 ವರ್ಷದ ಹಿಂದೆನೆ ಏನು ನಾಪತ್ತೆ ಆಗಿದ್ರು, ಕಾಣೆ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಿದ್ದರೆ ಈ ಫೋಟೋದ ಹೊಂದಾಣಿಕೆ ಆಗುವಂತಹ ವಸಂತ ಅವರು 2005 ಕೂಡ ಹೇಗೆ ಬದುಕಿದ್ರು ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವಿಸುತ್ತೆ. ಸದ್ಯಕ್ಕೆ ಈ ವಿಚಾರವಾಗಿ ಸುಜಾತಾ ಭಟ್ ಅವರು ಸ್ಪಷ್ಟನೆ ಕೊಡಬೇಕಾಗತ್ತೆ. ಈ ಫೋಟೋಗೂ ಮತ್ತೆ ಅನನ್ಯ ಭಟ್ ಅಂತ ಹೇಳಿ ತೋರಿಸಿದ್ರ ಫೋಟೋಗೂ ಇದು ಯಾವುದು ಸತ್ಯ ಅನ್ನೋದ್ರ ಬಗ್ಗೆ ಸ್ವತಃ ಈಗ ಸುಜಾತಾ ಭಟ್ ಅವರು ಸ್ಪಷ್ಟನೆ ಕೊಡಬೇಕಾಗಿರುವಂತದ್ದು. ರಿಪಬ್ಲಿಕ್ ಕನ್ನಡ ಅವರ ಸ್ಪಷ್ಟನೆಗಾಗಿ ಕಾದು ಕೂತಿದೆ. ಆದರೆ ಈಗ ನಾವು ಈ ಫೋಟೋ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಏನು 2 ದಿನಗಳ ಹಿಂದೆ ಅಷ್ಟೇ ಸುಜಾತಾ ಭಟ್ ಅವರು ಈ ಒಂದು ಫೋಟೋನ ತೋರಿಸಿ ಇವಳು ಅನನ್ಯ ಭಟ್ ಅಂತ ಹೇಳ್ಬಿಟ್ಟು ತಮ್ಮ ವಕೀಲರ ಮುಖಾಂತರವಾಗಿ ಒಂದು ವಿಡಿಯೋವನ್ನ ಹರಿಬಿಡ್ತಾರೆ. ಈ ಒಂದು ವಿಡಿಯೋ ಹರಿಬಿಟ್ಟ ನಂತರದಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ಸೃಷ್ಟಿಯಾಗತ್ತೆ. ಅನುಮಾನ ನಂಬರ್ 1, ಕಳೆದ 20 ವರ್ಷಗಳಿಂದ ಸುಜಾತಾ ಭಟ್ ಅವರು ಎಲ್ಲಿಯೂ ಕೂಡ ತಮ್ಮ ಮಗಳ ಫೋಟೋವನ್ನ ರಿವೀಲ್ ಮಾಡಿರಲಿಲ್ಲ. ಜೊತೆಗೆ ಅವರಿಗೆ ಮಗಳು ಇದ್ರು ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಸಾಕ್ಷ್ಯಗಳನ್ನು ಅವರು ಕೊಟ್ಟಿರಲಿಲ್ಲ. ಹೀಗಾಗಿ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ಸೃಷ್ಟಿಯಾಗಿತ್ತು. ಈ ಒಂದು ಸುಜಾತಾ ಭಟ್ ಅವರಿಗೆ ಯಾವುದೇ ರೀತಿಯಾದಂತಹ ಮಕ್ಕಳು ಇರಲಿಲ್ಲ. ಅನನ್ಯ ಭಟ್ ಅನ್ನೋದು ಕೇವಲ ಕಾಲ್ಪನಿಕವಾಗಿರುವಂತಹ ಮಗಳು ಅಂತ ಹೇಳ್ಬಿಟ್ಟು ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಚರ್ಚೆ ಆಯಿತು. ಈ ಚರ್ಚೆ ಆದ ನಂತರದಲ್ಲಿ ಅವರ ಪರವಾಗಿರುವಂತಹ ವಕೀಲ ಮಂಜುನಾಥ್ ಅವರು ಮನವಿ ಮಾಡುವ ಮೂಲಕ ನಿಮ್ಮ ಮಗಳ ಫೋಟೋನ ರಿವೀಲ್ ಮಾಡಿ ಅಂತ ಹೇಳಿದ್ರು. ಆಗ ಅವರು ಫೋಟೋ ಬಿಟ್ಟಿರುವಂತದ್ದೇ ಈ ಒಂದು ಅನನ್ಯ ಭಟ್ ಅಂತೇಳಿ ಒಂದು ಫೋಟೋನ ತೋರಿಸ್ತಾರೆ. ಆ ಫೋಟೋವನ್ನ ಬೆನ್ನತ್ತಿರುವಂತಹ SIT ಅಧಿಕಾರಿಗಳು ಆರಂಭದಲ್ಲಿ ನೇರವಾಗಿ ಈ ಸುಜಾತಾ ಭಟ್ ವಾಸವಿದ್ದಂತಹ ಬನಶಂಕರಿಯ ನಿವಾಸಕ್ಕೆ ಬರ್ತಾರೆ. ಆ ಮನೆ ಯಾರ್ದು ಅಂತ ನೋಡಿದಾಗ ಅದು
ರಂಗಪ್ರಸಾದ್ ಅನ್ನೋರ ಮನೆ. ಅವರು 2025 ಜನವರಿ 5ನೇ ತಾರೀಕಿನಂದು ರಂಗಪ್ರಸಾದ್ ಅವರು ಮೃತಪಡ್ತಾರೆ. ಅವರಿಗೆ ಒಬ್ರು ಮಗ ಇರ್ತಾರೆ. ಆ ಮಗನ ಹೆಸರು ಶ್ರೀವಸ್ತ ಅವರ ಪತ್ನಿ ಈ ವಸಂತ. ಇವರಿಬ್ಬರು ಕೂಡ ಈಗ 2003 ಮತ್ತೆ 4ರಲ್ಲಿ ಮೃತಪಡ್ತಾರೆ ಅನಾರೋಗ್ಯದಿಂದ. 2025 ಶ್ರೀವಸ್ತ ಅವರು ಕೂಡ ಮೃತಪಡ್ತಾರೆ. ಈ ಸುಜಾತ ಭಟ್ ಅವರು ಕೂಡ ಇದೇ ಮನೆಯಲ್ಲಿ ಬಂದು 2005ರಲ್ಲಿ ಬಂದು ವಾಸ ಮಾಡ್ತಾ ಇರುವಂಥದ್ದು. ಈ ಒಂದು ಸುಜಾತ ಅವರು ಏನ್ ಮಾಡ್ತಾರೆ ಅಂತಂದ್ರೆ ವಸಂತ ಅವರ ಹಳೆಯ ಫೋಟೋವನ್ನೇ ತೆಗೆದುಕೊಂಡು, ರಂಜಿತ್ ನಾನು ಈಗಲೇ ಹೇಳ್ತಾ ಇದ್ದೀನಿ, ಈ ಒಂದು ಸುಜಾತ ಭಟ್ ಅವರು 2005ರಲ್ಲಿ ಈ ಒಂದು ರಂಗಪ್ರಸಾದ್ ಅವರ ಮನೆಗೆ ಬರ್ತಾರೆ. 2004ವರೆಗೂ ಕೂಡ ಶ್ರೀವಸ್ತ, ರಂಗಪ್ರಸಾದ್ ಮತ್ತೆ ವಸಂತ ಎಲ್ಲರೂ ಕೂಡ ಒಂದೇ ಮನೆಯಲ್ಲಿ ವಾಸ ಮಾಡ್ತಿರ್ತಾರೆ. ಯಾವಾಗ ಶ್ರೀವಸ್ತ ಮತ್ತೆ ವಸಂತ ಅವರು ಮೃತಪಡ್ತಾರೋ ಆಗ ಈ ಸುಜಾತ ಭಟ್ ಅವರು ರಂಗಪ್ರಸಾದ್ ಅವರ ಕೇರ್ ಟೇಕರ್ ಆಗಿ ಈ ಮನೆಗೆ ಬರ್ತಾರೆ. ಈ ಮನೆಗೆ ಬಂದ್ರದಲ್ಲಿ ಅನನ್ಯ ಭಟ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರುಗಳು ಕೊಡ್ತಾನೆ ಇರ್ತಾರೆ. ಯಾವಾಗ ಇವರಿಗೆ ಫೋಟೋ ಸಾಕ್ಷಿಗಳು ಸಿಗೋದಿಲ್ವೋ ಆಗ ಈ ವಸಂತ ಅವರ ಹಳೆಯ ಫೋಟೋವನ್ನ, ಅದೇ ಮನೆಯಲ್ಲಿದ್ದಂತಹ ಆಲ್ಬಮ್ನಲ್ಲಿದ್ದಂತಹ ಹಳೆಯ ಫೋಟೋವನ್ನ ಇವಳೇ ನನ್ನ ಮಗಳು ಅನನ್ಯ ಅಂತ ಹೇಳಿಬಿಟ್ಟು ಅವರು ತೋರಿಸ್ತಾರೆ. ಆದರೆ ರಂಗಪ್ರಸಾದ್ ಅವರ ಕುಟುಂಬಸ್ಥರಿಗೆ ಗೊತ್ತಿತ್ತು ಇದು ಅನನ್ಯ ಅಲ್ಲ ವಸಂತ ಹೇಳಿಬಿಟ್ಟು. ಹೀಗಾಗಿ SIT ಅಧಿಕಾರಿಗಳಿಗೆ ಈ ಒಂದು ಫೋಟೋವನ್ನು ಕೊಡುವ ಮೂಲಕ ವಸಂತ ಮತ್ತೆ ಅನನ್ಯ ಇಬ್ಬರು ಕೂಡ ಒಂದೇ ಅನ್ನೋ ಒಂದು ಮಾಹಿತಿಯನ್ನು SIT ಅಧಿಕಾರಿಗಳಿಗೆ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಈಗ ಪದೇ ಪದೇ ಯಾಕೆ ಈ ಸುಜಾತ ಭಟ್ ಅವರ ಮೇಲೆ ಅನುಮಾನಗಳು ಸೃಷ್ಟಿಯಾಗ್ತಾ ಇದ್ದಾವೆ ಅಂತಂದ್ರೆ ಇದೇ ವಿಚಾರಕ್ಕೆ. ಮೊದಲು ಹೇಳ್ತಾರೆ ನನ್ನ ಮಗಳ ಯಾವುದೇ ರೀತಿಯಾದಂತಹ ದಾಖಲಾತಿಗಳು ಫೋಟೋ ನನ್ನ ಹತ್ರ ಇಲ್ಲ, ಎಲ್ಲವೂ ಕೂಡ ಸುಟ್ಟು ಹೋಗಿದಾವಂತ ಹೇಳ್ತಾರೆ. ಮತ್ತೊಂದು ಕಡೆ ಇವಳೇ ನನ್ನ ಮಗಳು ಅಂತೇಳಿ ಬೇರೆ ವಸಂತ ಅವರ ಫೋಟೋವನ್ನ ಅನನ್ಯ ಅಂತೇಳಿ ತೋರಿಸುವಂತಹ ಕೆಲಸನ ಮಾಡ್ತಾರೆ. ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ SIT ಅಧಿಕಾರಿಗಳು ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ. ಈಗ ಈ ಒಂದು ಸುಜಾತ ಭಟ್ ಅವರನ್ನ ತನಿಖೆ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು. ಯಾವಾಗ ಇವರು ಫೋಟೋ ರಿವೀಲ್ ಮಾಡಿದ್ರು ಆಗಿನಿಂದ ಬನಶಂಕರಿರುವಂತಹ ಅವರ ನಿವಾಸದಲ್ಲಿ ಅವರು ಇಲ್ಲ, ಬೇರೆ ಎಲ್ಲೋ ಹೋಗಿ ವಾಸ ಮಾಡ್ತಿರುವಂತದ್ದು. ಸದ್ಯಕ್ಕೆ ನಮಗೆ ಸಿಕ್ಕಿರುವಂತಹ ಫೋಟೋಗೂ ಜೊತೆಗೆ ಸುಜಾತ ಭಟ್ ಅವರು ತೋರಿಸಿರುವಂತಹ ಫೋಟೋಗೂ 90% ಕೂಡ ಮ್ಯಾಚ್ ಆಗ್ತಿರುವಂತದ್ದು. ರಂಜಿತ್, ಮುತ್ತು, ಈಗ ಒಂದು ವೇಳೆ ಸುಜಾತ ಭಟ್ ಹೇಳಿರುವಂಥ ವಿಚಾರ ಸುಳ್ಳು ಅಂಥೇಳಿ ಆದರೆ ಸುಜಾತ ಭಟ್ ಅವರ ಮೇಲೂ ಕೂಡ ಕಾನೂನಿನ ಕ್ರಮ ಆಗತ್ತೆ. ಹಾಗಾದರೆ ಇದನ್ನೆಲ್ಲ ಮಾಡಿಸಿದವ್ರು ಯಾರು ಅನ್ನೋ ಪ್ರಶ್ನೆ ಬರುತ್ತೆ. ಇದೊಂದು ಹೈಡ್ರಾಮಾ, ಇದೊಂದು ಪ್ರೀ ಪ್ಲ್ಯಾನ್, ಇದೆಲ್ಲವೂ ಕೂಡ ಮೊದಲೇ ಇವರು ತಯಾರಿ ಮಾಡ್ಕೊಂಡು ಬಂದಿದ್ರು ಅನ್ನೋದು ಪ್ರಶ್ನೆ ಆಗುತ್ತೆ. SIT ತನಿಖೆ ವೇಳೆ ಅದೇನಾದರೂ ಬಹಿರಂಗ ಆಗಿದೆಯಾ ಮುತ್ತು? ಸದ್ಯಕ್ಕೆ ರಂಜಿತಿಗೆ SIT ಅಧಿಕಾರಿಗಳಿಗೆ ಎಲ್ಲಾ ರೀತಿಯಾದಂತಹ ಸಾಕ್ಷಿಗಳು ಸಿಕ್ಕಿರುವಂಥದ್ದು. ಅನನ್ಯ ಭಟ್ಗೆ ಸಂಬಂಧಪಟ್ಟಂತೆ ಸುಜಾತ ಭಟ್ ಅವರು ಯಾವಾಗ SIT ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ರು ಆಗ SIT ಅಧಿಕಾರಿಗಳಿಗೆ ಸುಜಾತ ಭಟ್ ಅವರು ಯಾವುದೇ ರೀತಿಯಾದಂತಹ ಫೋಟೋ ಪ್ರೂಫ್ ಅನ್ನ ಕೊಟ್ಟಿರಲಿಲ್ಲ. ಹಾಗಾಗಿ SIT ಅಧಿಕಾರಿಗಳು ಮೊದಲು ಈ ಉತ್ಖನನ ಪ್ರಕ್ರಿಯೆ ಮುಗಿಲಿ ನಂತರದಲ್ಲಿ ಅನನ್ಯ ಭಟ್ ಕೇಸ್ನ ಕೈ ಹಾಕೋಣ ಅಂತ ಹೇಳ್ಬಿಟ್ಟು SIT ಅಧಿಕಾರಿಗಳು ಸುಮ್ಮನಿದ್ರು. ಆದರೆ ಯಾವಾಗ 2 ದಿನದ ಹಿಂದೆ ಈ ಒಂದು ಸುಜಾತ ಭಟ್ ಅವರು ಅನನ್ಯ ಭಟ್ ಅವರ ಫೋಟೋ ಇದೆ ಅಂತ ಹೇಳಿ ಫೋಟೋನ ತೋರಿಸಿದ್ರು ಆಗ SIT ಅಧಿಕಾರಿಗಳು ಇದರ ಒಂದು ತನಿಖೆಗೆ ಇಳಿತಾರೆ. ತನಿಖೆಗೆ ಇಳಿದಂತಹ ಸಂದರ್ಭದಲ್ಲಿ ಸುಜಾತ ಭಟ್ ಅವರು ಬೆಂಗಳೂರಲ್ಲಿ ವಾಸ ಮಾಡ್ತಿದ್ದಂತಹ ಅಡ್ರೆಸ್ಗೆ ಬಂದು ವಿಚಾರ ಮಾಡಿದಾಗ ಸುಜಾತ ಭಟ್ ಅವರು ಆ ಮನೆಯಲ್ಲಿ ಇರೋದಿಲ್ಲ. ಆಗ ಆ ಮನೆ ಯಾರಿಗೆ ಸೇರಿದಂತ ಏನು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ರಂಗಪ್ರಸಾದ್ ಅವರ ಜೊತೆಗೆ ಅವರು ಆ ಮನೆಯಲ್ಲಿ ವಾಸ ಮಾಡ್ತಿದ್ರು ಅನ್ನೋದು ಕೂಡ ಗೊತ್ತಾಗುತ್ತೆ. ಅದಾದ ನಂತರದಲ್ಲಿ ರಂಗಪ್ರಸಾದ್ ಅವರ ಕುಟುಂಬಕ್ಕೂ ಜೊತೆಗೆ ಸುಜಾತ ಅವ್ರಿಗೂ ಏನು ಸಂಬಂಧ ಅಂತ ಪರಿಶೀಲನೆ ಮಾಡಿದಾಗ ಸುಜಾತ ಭಟ್ ಅವರು ರಂಗಪ್ರಸಾದ್ ಅವರ ಕೇರ್ ಟೇಕರ್ ಆಗಿ 2005ರಲ್ಲಿ ಆ ಮನೆಗೆ ಬರ್ತಾರೆ. 2005ಕ್ಕಿಂತ ಮುಂಚಿತವಾಗಿ ರಂಗಪ್ರಸಾದ್ ಅವರ ಮಗ ಆಗಿರುವಂತಹ ಶ್ರೀವಸ್ತ ಮತ್ತೆ ಏನು ವಸಂತ ಅವರಿದ್ದಾರೆ ಅವರು ಮೃತಪಟ್ಟಿರ್ತಾರೆ. ಅವರು ಮೃತಪಟ್ಟ ನಂತರದಲ್ಲಿ ಸುಜಾತ ಭಟ್ ಅವರು ರಂಗಪ್ರಸಾದ್ ಅವರ ಮನೆಗೆ ಬರ್ತಾರೆ. 2025 ಜನವರಿಯಲ್ಲಿ ರಂಗಪ್ರಸಾದ್ ಅವರು ಕೂಡ ಮೃತಪಡ್ತಾರೆ. ಹೀಗಾಗಿ ಅಧಿಕಾರಿಗಳು ಎಲ್ಲಿ ರಂಗಪ್ರಸಾದ್ ಅವರ ಅಂತ್ಯ ಸಂಸ್ಕಾರ ಮಾಡಲಾಯಿತು, ಬನಶಂಕರಿ ಚಿತಾಗಾರದಲ್ಲಿ ಅಂತ ಗೊತ್ತಾಗುತ್ತೆ. ಬನಶಂಕರಿ ಚಿತಾಗಾರಕ್ಕೆ ಹೋಗಿ ಪರಿಶೀಲನೆ ಮಾಡಿದಾಗ ಈ ಒಂದು ರಂಗಪ್ರಸಾದ್ ಅವರಿಗೆ ಒಬ್ಬರು ಮಗಳಿರ್ತಾರೆ. ಆ ಮಗಳನ್ನ ಸಂಪರ್ಕ ಮಾಡಿದಂತಹ ಸಂದರ್ಭದಲ್ಲಿ ಆಗ ಅವರು ಕೊಡುವಂತಹ ಪ್ರೂಫು ಈ ವಸಂತ ಅವರ ಪ್ರೂಫು. ವಸಂತ ನನ್ನ ಅಣ್ಣನ ಹೆಂಡತಿ, ಇವಳ ಹಳೆಯ ಫೋಟೋವನ್ನ ಸುಜಾತ ಭಟ್ ಅವರು ಈಗ ಅನನ್ಯ ಅಂತ ಹೇಳಿ ಅದನ್ನ ತೋರಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಅದೇ ಫೋಟೋವನ್ನ SIT ಅಧಿಕಾರಿಗಳಿಗೆ ಕೊಡುವಂತಹ ಕೆಲಸ ಮಾಡ್ತಾರೆ. ಸದ್ಯಕ್ಕೆ SIT ಅಧಿಕಾರಿಗಳು ಎಲ್ಲಾ ರೀತಿಯ ಒಂದು ಮಾಹಿತಿಯನ್ನ ಸಂಗ್ರಹ ಮಾಡಿರುವಂತದ್ದು. ಈಗ ಆ ದೂರಿನ ಸಂಬಂಧಪಟ್ಟಂತೆ ತನಿಖೆ ಮಾಡ್ತಾರೆ. ತನಿಖೆಯಲ್ಲಿ ವೇಳೆಯಲ್ಲಿ ಈ 2 ಫೋಟೋದ ಸಾಮ್ಯತೆಯನ್ನ ಆ ಒಂದು ಏನು ಸುಜಾತ ಭಟ್ ಅವರಿಗೆ ಹೇಳ್ತಾರೆ. ಆಗ ಆ ಕೇಸಲ್ಲಿ ಸಿಲುಕುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಧರ್ಮಸ್ಥಳಕ್ಕೆ ಒಂದು ಕೆಟ್ಟ ಹೆಸರು ತರುವಂತಹ ಕೆಲಸವನ್ನ ಸುಜಾತ ಭಟ್ ಅವರು ಮಾಡ್ತಿದ್ದಾರೆ ಅಂತ ಹೇಳಿ ಸಾರ್ವಜನಿಕ ವಲಯದಲ್ಲಿ ಆಗಾಗ ಚರ್ಚೆನೆ ಬರ್ತಾನೆ ಇತ್ತು. ಆದರೆ ಇದೊಂದು ಪುರಾವೆ ಈಗ ಬಂದಿರುವಂಥದ್ದು. ಬಹುಶಃ ರಂಜಿತ್, ಇದನ್ನು ಕೂಡ ನಾವು ನೋಡಬೇಕಾಗಿರುವಂಥದ್ದು. ಏನು ಅನನ್ಯ ಭಟ್ ಅಂತೇಳಿ ತೋರಿಸ್ತಾ ಇದ್ರು, ಆ ಸುಜಾತ ಭಟ್ ಮತ್ತೆ ಅನನ್ಯ ಭಟ್ ಏನು ಫೋಟೋ ತೋರಿಸಿದ್ರು ಅವರ ಮಗಳು ವಸಂತನೂ ಆಗಿರ್ಬೋದು, ಅದು ಗೊತ್ತಿಲ್ಲ. ಏನು ನಮ್ಮ ಹಳೆಯ ಫೋಟೋ ಅಂತ ತೋರಿಸ್ಬಿಟ್ಟು ಇವಳೇನು ಅನನ್ಯ ಭಟ್ ಅಂತ ಏನು ಹೇಳ್ತಾ ಇದ್ದಾರೋ ಆ ಫೋಟೋ ಮತ್ತು ನಾವು ತೋರಿಸ್ತಿರುವಂತಹ ವಸಂತ ಇಬ್ಬರು ಕೂಡ ಒಂದಾಗಿರ್ಬೋದು, ವಸಂತನೇ ಅನನ್ಯ ಆಗಿರ್ಬೋದು. ಇದರ ಸ್ಪಷ್ಟನೆಯನ್ನು ಈಗ ಸುಜಾತ ಭಟ್ಟರು